ಕಾಮಗಾರಿ ಮಾಡಿ 2 ವರ್ಷಗಳು ಕಳೆದರೂ ಕೂಡ ಇದುವರೆಗೂ ಹಣ ಬಿಡುಗಡೆ ಮಾಡದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರನಿಂದ KRITL ಗುತ್ತಿಗೆಗೆ ಜೆಇ ಮೇಲೆ ಹಲ್ಲೆ ಮಾಡಲಾಗಿದ್ದು ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿರುವ ಕಚೇರಿ ಎದುರು ಈ ಘಟನೆ ನಡೆದಿದೆ. ಗುತ್ತಿಗೆದಾರನಿಗೆ ಅವಾಚ್ಯ ಪದ ಬಳಸಿ ನಿಂದನೆ ಮಾಡಿರುವ ಆರೋಪ ಕೂಡ ಕೇಳಿಬಂದಿದ್ದು KRITLನ ಗುತ್ತಿಗೆ ಕಿರಿಯ ಅಭಿಯಂತರ ಅಧಿಕಾರಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. 20 ಲಕ್ಷದ ಸಿಸಿ ರಸ್ತೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರ ರವಿ ಹಣ ಕೇಳಲು ಹೋದಾಗ ಮಾತಿನ ಚಕಮಕಿ ನಡೆದು ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಬಾಗೇಪಲ್ಲಿ ತಾಲೂಕಿನ ಘಂಟವಾರಪಲ್ಲಿ ಗ್ರಾಮದಲ್ಲಿ ಈ ಕಾಮಗಾರಿ ನಡೆದಿದ್ದಂತಹ ಕಾಮಗಾರಿ ಇದಾಗಿದ್ದು, ಒಟ್ಟಾರೆಯಾಗಿ 2 ವರ್ಷ ಕಳೆದರೂ ಕೂಡ ಹಣ ಬಿಡುಗಡೆ ಮಾಡದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರನಿಂದ KRITL ಗುತ್ತಿಗೆ ಜೆಇ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಇದು ಮೊನ್ನೆ ಹೇಳ್ತೀನಿ ವಾರ್ನಿಂಗ್ ಇದು ಮೊನ್ನೆ ಒಂದ್ಸಲ ನೆಡ್ಸ್ಕೊಂಡಿದ್ರಿ ಡ್ರೈವರ್ ಅಂತೀಯ ನೀನು ಮೊನ್ನೆ ಏನಂತ ನೀನು ಏನ್ ಅನ್ಕೊಂಡೆ 50-54 ನಮಗೆ 1 crore 1.5 crores ಅಪ್ರೂವಲ್ ಆಗಿತ್ತು. 2 ವರ್ಕ್ ಇದೆ. 1 crore ಒಂದು 50 lakhs ಒಂದು 50 lakhsಲ್ಲಿ ಏನಾಗಿದೆ ಅಂದರೆ 4 ವರ್ಕ್ಸ್ ಕ್ಲಬ್ ಮಾಡಿ ಒಂದೇ OM ಕೊಟ್ಟಿದ್ದಾರೆ. ಸೊ ಆ ಒಂದೇ OM ಅಲ್ಲಿ 4 ವರ್ಕ್ ಇರೋದ್ರಿಂದ ಒಂದೇ ವರ್ಕ್ ನೇಮಲ್ಲಿ 4 ವರ್ಕ್ ಇದೆ. ಅದು ಡೀಟೇಲ್ಸ್ ಕೊಡ್ತೀನಿ. ಆ 4 ವರ್ಕಲ್ಲಿ 1 ವರ್ಕು ದೇವಸ್ಥಾನದಿದೆ, 2 ವರ್ಕು 4 ಲಕ್ಷದಿದೆ, ಇನ್ನೊಂದು ವರ್ಕು 22 ಲಕ್ಷದಿದೆ. ಈ 4 ವರ್ಕು ಸೇರಿ ಒಂದೇ ನೇಮ್ ಆಫರ್ ಕೊಟ್ಟಿದ್ದಾರೆ. ಅದರೊಳಗಡೆ ಏನಾಗಿದೆ ಅಂದರೆ ನಮ್ಮ ಹೆಡ್ ಆಫೀಸಲ್ಲಿ 50-50 ಪಾರ್ಟ್ ರಿಲೀಸ್ ಮಾಡೋದು. ಸೊ 20 ದೇವಸ್ಥಾನದ ಪೇಮೆಂಟ್ ಆಗಿದೆ, 4 lakhsದು 2 ವರ್ಕದ್ದು 3 ವರ್ಕದ್ದು ಪೇಮೆಂಟ್ ಆಗಿದೆ. ಇವ್ರದ್ದು ವರ್ಕ್ ಮಾಡಿರೋದು ನಮಗೇನು ಇಂಟಿಮೇಟ್ ಮಾಡ್ದಿರಾನೆ ಕೆಲಸ ಮಾಡಿದ್ದಾರೆ. ಸೊ ನಾನು MLA ಸರ್ ಹೇಳಬೇಕು ಅಂತ ಹೇಳಿದೆ. MLA ಸರು ಸಹ ಹೇಳಿದರು, ಆ 22 lakhsಲ್ಲಿ ನಮಗೆ ಹೆಡ್ ಆಫೀಸಿಂದ ರಿಲೀಸ್ ಆಗಬೇಕು. ರಿಲೀಸ್ ಆಗೋದಕ್ಕೆ ಇದು SCP-TSP ವರ್ಕ್. ಅದಕ್ಕೆ ನಾನೇನಂದೆ SC ಜನಾಂಗ ಇದ್ದಾರೆ ಅಂತ ದೃಢೀಕರಣ ಮಾಡಿ ಕೊಡಿ ಅಂತ ಅಂದ್ವಿ. PDO ಕಡೆಯಿಂದ ಮಾಡಿಕೊಟ್ಟಿದ್ದಾರೆ. ಅದು ಮೊನ್ನೆ ಕೊಟ್ಟಿದ್ದಾರೆ. ಅದರಿಂದ ಡಿಲೇ ಆಗಿದೆ. ಡಿಲೇ ಏನೂ ಆಗಿಲ್ಲ. ನಮ್ಗೆ ಹೆಡ್ ಆಫೀಸಿಂದ ರಿಲೀಸ್ ಆಗಬೇಕು. ರಿಲೀಸ್ ಆಗಿದ ತಕ್ಷಣ ಪೇಮೆಂಟ್ ಆಗುತ್ತೆ ಅಂತ ಹೇಳಿದ್ದೀವಿ. ಇವಾಗ ಆಫೀಸಿಗೆ ಬಂದು ಆ್ಯಕ್ಚುಲಿ ನನಗೆ ಮುನ್ಸ್ವಾಮಿ ಗೌಡ ಅವರು ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಹೆಸರು ಹೇಳಿರೋದು. ಅವ್ರಿಗೆ ಪೇಮೆಂಟ್ ಆಗಬೇಕು ಅಂತ. ಈ ಮನುಷ್ಯ ನನಗೆ ಗೊತ್ತೇ ಕೆಲಸ ಮಾಡಿರೋದು ಇವರಲ್ಲ ಅಂತ ಹೇಳಿದ್ರು. MLA ಸರು ಮುನ್ಸ್ವಾಮಿ ಅವರು ಅಂತ ಹೇಳಿದ್ರು. ಅವ್ರನ್ನ ಬರಲಿ ಅಂತ ಹೇಳಿದ್ವಿ. ಅದು ನೀನು ಯಾರು ಅಂತ ಸ್ಟಾರ್ಟ್ ಮಾಡಿದ್ರು. ನೀನು ಬ್ರೋಕರು, ಅದು ಫಸ್ಟ್ ಸ್ಟಾರ್ಟ್ ಮಾಡಿದವರೇ ಅವರು, ನಾನಲ್ಲ. ವಿಡಿಯೋನೂ ಐತೆ. ಔಟ್ಸೋರ್ಸ್ ಜೆಇ ಜೆಇ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು? 4 ವರ್ಷ. ಓಕೆ. ಈಗ ಅವರು ಕೆಲಸ ಮಾಡೋದ್ರ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಅವ್ರು ನಿಮ್ಮನ್ನು ಯಾವಾಗ ಕಾಂಟ್ಯಾಕ್ಟ್ ಮಾಡಿ? ಇವತ್ತೇ ಫಸ್ಟ್ ಟೈಮೇ ಬಂದಿರೋದು ಅವರು. ಬಂದಿದ್ದವ್ರು ಏಕಾಏಕಿ ಹೊಡೆದ್ರಲ್ಲ, ಯಾಕೆ ಕಾರಣ? ಏಕೆ ಅವ್ರನ್ನೇ ಕೇಳಬೇಕು. ಅದನ್ನು 1 ವರ್ಷ ಆಯಿತು ನಾವು ಕೆಲಸ ಮಾಡಿಬಿಟ್ಟು ಬಾಗೇಪಲ್ಲಿ ಗಂಟವಾರಪಲ್ಲಿ ಅಂತ ಹೇಳ್ಬಿಟ್ಟು. ಇದುವರೆಗೂ ಇಲ್ಲಿ ಬಂದರೆ ಆಫೀಸ್ ಹತ್ರ ಬಂದರೆ ನಗ್ತಾರೆ ಎಲ್ಲ. ಮೇಡಮನ್ನು ಅವ್ನು ನಗ್ತಾರೆ. ಬಂದರೆ ಡ್ರೈವರು ಅಂತಾರೆ. ಅದು ರೆಕಾರ್ಡ್ ಇದೆ. ನಮ್ಮ ಇವ್ರ ಹತ್ರ ಮಾತಾಡಿರೋದು ಡ್ರೈವರು ಅಂತ. ಮೊನ್ನೆ ಇವತ್ತು ಬಂದರೆ ಇವ್ನು ಬ್ರೋಕರು ಅಂತ ಹೇಳ್ತಾನೆ ಒಬ್ಬನು, ಔಟ್ಸೋರ್ಸ್ ಅವನು. ನಮಗೆ ಕೇಳಿ ಸಾಕೋಗ್ಬಿಟ್ಟೈತೆ. ಇವತ್ತು ಈ ಕೆಟ್ಟ ಮಾತುಗಳೆಲ್ಲ ಬೈದ. ನನ್ನ ಹತ್ರ ರೆಕಾರ್ಡ್ ಇದೆ, ಆಡಿಯೋ ಸಮೇತ ಇದೆ, ವಿಡಿಯೋ ಸಮೇತ ಇದೆ. ಇವ್ರು ಮಾತಾಡಿರೋ ಮಾತುಗಳು, ಇವ್ರು ನಡೆಸ್ಕೊತಿರೋ ಮಾತುಗಳು. ಇಲ್ಲಾಂದರೆ ಇಷ್ಟು ಕೊಡ್ಬೇಕು ಪೇಮೆಂಟು ಅಂತಾರೆ. 14 ಲಕ್ಷ 4 ಲಕ್ಷ ನಮಗೆ ಕೊಡಬೇಕು ಅಂತ ಕೇಳ್ತಾರೆ ಇವರು. ಪರ್ಸೆಂಟೇಜು ಎಷ್ಟು ಕೇಳಿದ್ರು? 4 ಲಕ್ಷ ಕೇಳುವ, ಇಲ್ಲಾಂದ್ರೆ ಬಿಲ್ ಮಾಡೋದಿಲ್ಲ ನಿಂದು, ಇಲ್ಲಾಂದ್ರೆ ಬೇರೆಯವ್ರಿಗೆ ಕೊಟ್ಟವ್ರು. ನಮ್ಮದು ಇದೇ ಪೇಮೆಂಟ್ 20 ಲಕ್ಷ ಆಗಿದೆ. ಈ ಪೇಮೆಂಟ್ ತೊಗೊಂಡೋಗಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಬಾಗೇಪಲ್ಲಿ ಅವ್ರು ಬೇರೆಯವ್ರಿಗೆ ಪೇಮೆಂಟ್ ಮಾಡಿಕೊಟ್ಟಿದ್ದಾರೆ ಇವರು. ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಮೇಡಮ್ಗೆ ಕೇಳಬೇಕು. ಅದನ್ನು ನಮ್ಮ ಇಂಜಿನಿಯರ್ ಹೇಳಿ